ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಫ್ಲೈಟ್ ಟಿಕೆಟ್ನ ಹೇಗೆ ಬುಕ್ಕಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಮೊದಲನೇದಾಗಿ ನೀವು ಇಲ್ಲಿ ಕಾಣಿಸ್ತಾ ಇರುವಂಥ ಸ್ಕೈ ಸ್ಕ್ಯಾನರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಪರ್ಮಿಷನ್ ಮ್ಯಾನೇಜರಿಂದ ಸೆಟ್ ಮಾಡಿಬಿಟ್ಟು ನಂತರ ಹೀಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಸೊ ನೀವು ಫೇಸ್ಬುಕ್ ಅಥವಾ ಗೂಗಲ್ ಅಥವಾ ಇಮೇಲ್ಗೆ ಲಾಗಿನ್ ಮಾಡ್ಬೋದು. ನಾನಿಲ್ಲಿ ಫೇಸ್ಬುಕ್ಗೆ ಲಾಗಿನ್ ಮಾಡ್ತಾಯಿದ್ದೀನಿ. ಸೊ ನಂತರದಲ್ಲಿ ಲಾಗಿನ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪ್ಲೋರ್ಗೆ ಹೋಗಿ ಫ್ಲೈಟ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನೀವು ರಿಟರ್ನ್ ಟಿಕೆಟ್ ಸಹ ಹಿಂದೆ ಮಾಡೋದಿದ್ದರೆ ಸೊ ನೀವು ಇಲ್ಲಿ ರಿಟರ್ನ್ ಅಂತ ಕೊಡಬೇಕು. ಇದನ್ನು ರೌಂಡ್ ಟ್ರಿಪ್ ಅಂತ ಹೇಳ್ತಾರೆ. ರೌಂಡ್ ಟಿಕೆಟನ್ನು ಸಹ ಒಟ್ಟಿಗೆ ಬುಕ್ ಮಾಡ್ಬೋದು, ಅಂದರೆ ನೀವು ಹೋಗೋದು ಮತ್ತು ಬರೋದು. ಸೊ ಒನ್ ವೇ ಬೇಕಿದ್ದರೆ ಒನ್ ವೇನ ಟಿಕೆಟ್ ಬುಕ್ಕಿಂಗ್ ಮಾಡ್ಬೋದು. ಸೊ ನೀವಿಲ್ಲಿ ರೌಂಡ್ ಟ್ರಿಪ್ ಬುಕ್ಕಿಂಗ್ ಮಾಡಿದರೆ ಸ್ವಲ್ಪ ಕಡಿಮೆಯಲ್ಲಿ ಆಗುತ್ತೆ. ಎಕ್ಸಾಂಪಲ್ ನೀವು ಮ್ಯಾಂಗ್ಳೂರ್ ಟು ಬೆಂಗಳೂರು ಅಂತ ಇಟ್ಕೊಳ್ಳೋಣ. ಬೆಂಗಳೂರಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಿದ್ದೀರಿ. ಸೊ ಎಲ್ಲಿಗೆ ಹೋಗಬೇಕು ಅಂತ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಬೆಂಗಳೂರು ಅಂತ. ಸೊ ಡೇಟ್ ಬಂದುಬಿಟ್ಟು ಫ್ರೈಡೇ 21 ಫೆಬ್ರವರಿ ಅಂತ ಇಟ್ಕೊಳ್ಳೋಣ. ಸೊ ನಂತರದಲ್ಲಿ ಇಲ್ಲಿ ನೀವು ಎಕಾನಮಿ ಮೇಲೆ ಟಚ್ ಮಾಡಿಬಿಟ್ಟು ಸೊ ನಿಮಗೆ ಯಾವುದು ಕ್ಯಾಬಿನ್ ಕ್ಲಾಸ್ ಬೇಕಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಎಕಾನಮಿ ಮೇಲೆ ಆಗಿದ್ದರೆ ಸ್ವಲ್ಪ ಕಡಿಮೆಯಲ್ಲಿ ಸಿಗುತ್ತೆ. ಪ್ರೀಮಿಯಮ್ ಎಕಾನಮಿ ಆಗಿದ್ದರೆ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗೂ ಬಿಸ್ನೆಸ್ ಕ್ಲಾಸ್ ಆಗಿದ್ದರೆ ಜಾಸ್ತಿ ಇರುತ್ತೆ. ಹಾಗೂ ಫಸ್ಟ್ ಕ್ಲಾಸಲ್ಲಿ ಬೇಕಿದ್ದರೆ ಟಿಕೆಟ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವಿಲ್ಲಿ ಎಕಾನಮಿ ಅಂತ ಇಟ್ಕೊಳ್ಳೋಣ. ಹಾಗೂ ಇಲ್ಲಿ ಅಡಲ್ಟ್ಸ್ ಎಷ್ಟು ಜನ ಇದ್ದಾರೆ ಅಂದರೆ 16+ ಎಷ್ಟು ಜನ ಇದ್ದಾರೆ, ಹಾಗೂ ಚಿಲ್ಡ್ರನ್ಸ್ ಎಷ್ಟು ಜನ ಇದ್ದಾರೆ ಅಂತ ಎಂಟ್ರಿ ಮಾಡಬೇಕು. ಅಂದರೆ ಎಷ್ಟು ಜನರ ಟಿಕೆಟ್ ಬೇಕು ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಚಿಲ್ಡ್ರನ್ಸ್ನ ಎಂಟ್ರಿ ಮಾಡಿದರೆ ಅವರ ಏಜನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಂತರದಲ್ಲಿ ಅಡಲ್ಟ್ಸ್ 1 ಅಂತ ಇಟ್ಕೊಳ್ಳೋಣ. ಸೊ ಡನ್ ಅಂತ ಕೊಟ್ಬಿಟ್ಟು ಸೊ ಡೈರೆಕ್ಟ್ ಫ್ಲೈಟ್ಸ್ ಬೇಕಿದ್ದರೆ ಡೈರೆಕ್ಟ್ ಫ್ಲೈಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಂದರೆ ಡೈರೆಕ್ಟ್ ಫ್ಲೈಟ್ಸ್ ಅಂತಂದರೆ ಎಲ್ಲೂ ಸ್ಟಾಪ್ ಇರೋಲ್ಲ, ನಾನ್ ಸ್ಟಾಪ್ ಇರುತ್ತೆ. ಸೊ ಇಲ್ಲ ಅಂದರೆ 1-2 ಸ್ಟಾಪ್ ಇರುತ್ತೆ. ಸೊ ನೋಡೋಣ, ಇಲ್ಲಿ ಸರ್ಚ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮಗೆ ಎಲ್ಲ ವಿಮಾನದ ಡೀಟೇಲ್ಸ್ಗಳು ಬರುತ್ತೆ. ಇಂಡಿಗೋ ಆಗಿರ್ಬೋದು, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ಗಳು ಬರುತ್ತೆ. ಸೊ ಇಲ್ಲಿ ಇವಾಗ ಟ್ರೆಂಡಿಂಗಲ್ಲಿರೋದು ಅಂತಂದರೆ ಇಂಡಿಗೋ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಗಳು. ಸೊ ಇಂಡಿಗೋದಲ್ಲಿ ನೋಡಬೇಕಂದ್ರೆ 3342 ರುಪೀಸ್ಗೆ ನಿಮಗೆ ಇಲ್ಲಿ ಮಂಗಳೂರು ಟು ಬೆಂಗಳೂರು ಫ್ಲೈಟ್ ಸಿಗ್ತಾ ಇದೆ. ಸೊ ಚೀಪೆಸ್ಟ್ ಅಂತ ಕೊಟ್ಟರೆ ಇನ್ನೂ ಚೀಪೆಸ್ಟ್ ನಿಮಗೆ ಫಸ್ಟ್ ಬರುತ್ತೆ. ಸೊ ನೋಡ್ಬೋದು ಇದರ ಟೈಮಿಂಗ್ 10:05 to 11 o'clock, ಅಂದರೆ 1 ಗಂಟೆಯಲ್ಲಿ ಬೆಂಗಳೂರಿಂದ ಮಂಗಳೂರಿಗೆ ತಲುಪಬಹುದಾಗಿದೆ. ಸೊ ಬಸ್ನಲ್ಲಿ ಹೋಗೋದಾದರೆ ಒಂದು ನೈಟ್ ಬೇಕಾಗುತ್ತೆ. ಸೊ ನೀವು 1 ಗಂಟೆಯಲ್ಲಿ ಬೆಂಗಳೂರಿಂದ ಮಂಗಳೂರಿಗೆ ತಲುಪಬಹುದಾಗಿದೆ. ಸೊ ಇದನ್ನು ಎಂಟರ್ ಮಾಡ್ತೀನಿ. ಸೊ 3342 ಅಂತ ತಿಳ್ಕೊಳ್ಳೋಣ. ಕಂಟಿನ್ಯೂ ಕೊಟ್ಟು ಯಾವ ಒಂದು ವೆಬ್ಸೈಟಿಂದ ಓಪನ್ ಆಗಬೇಕು ಅಂತ ತೋರಿಸ್ತಾ ಇದೆ. ಸೊ ಇವೆಲ್ಲ ಆ್ಯಪ್ಸ್ಗಳಿಂದ ಏನಿರುತ್ತೆ ಸೊ ಅವುಗಳದ್ದು ಕಮಿಷನ್ ಇರುತ್ತೆ. ಸೊ ಬಿಡಿ, ಇಲ್ಲಿ ಇಂಡಿಗೋ ಅದರ ವೆಬ್ಸೈಟ್ ಅಂತಂದರೆ ಇಂಡಿಗೋ ಅವರ ಅಫಿಷಿಯಲ್ ವೆಬ್ಸೈಟ್ ಅಂತ ಇಟ್ಕೊಳ್ಳೋಣ. ಸೊ ಅಫಿಷಿಯಲ್ ವೆಬ್ಸೈಟಿಂದ ಓಪನ್ ಮಾಡೋಣ. ಸೊ ಯಾವಾಗಲೂ ಇಂಡಿಗೋ ಅಫಿಷಿಯಲ್ ವೆಬ್ಸೈಟಿಂದಲೇ ಟಿಕೆಟನ್ನು ಬುಕ್ಕಿಂಗ್ ಮಾಡಿ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ಸ್ ಇರುತ್ತೆ, 3 or 4 ಆಪ್ಷನ್. ಸೊ ಇಲ್ಲಿ 3 ಆಪ್ಷನ್ಸ್ ಇದೆ: 3342, 3709, 4969. ಸೊ ನೀವು ಬುಕ್ ಮಾಡಿರ್ತೀರಲ್ಲ ಅದೇ ಒಂದು ಟಿಕೆಟನ್ನು ಈ ಬೆಲೆಯಲ್ಲಿ ಕೊಂಡುಕೊಳ್ಬೋದು. ಅದರಲ್ಲಿ ಯಾವ್ಯಾವ ಆಫರ್ ಇದೆ ಅಂತ ನೋಡೋಣ ಬನ್ನಿ. ಸೊ 3342 ರುಪೀಸ್ಗೆ ನಿಮಗೆ ಫ್ರೀ ಸೀಟ್ ಸಿಗಲ್ಲ. ನಿಮಗೆ ಬೇಕಾದ ವಿಂಡೋ ಸೈಡ್ ಸೀಟ್ ಯಾವುದಾದ್ರೂ ಬೇಕಾದ ಸೀಟ್ಗಳನ್ನು ಆಯ್ಕೆ ಮಾಡೋದಾದರೆ ಸೊ ನೀವು ಇಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಸೊ ಹಾಗೂ ಇಲ್ಲಿ ನಿಮಗೆ 7 kg ಕ್ಯಾಬಿನ್ ಬ್ಯಾಗ್ ಅಲವೆನ್ಸ್ ಇರುತ್ತೆ. ಅಂದರೆ ನೀವು ಕ್ಯಾಬಿನ್ ಮೇಲೆ 7 kg ಬ್ಯಾಗನ್ನು ತೊಗೊಂಡು ಹೋಗ್ಬೋದು. ಹಾಗೂ 15 kg ಚೆಕ್ಕಿನ್ ಬ್ಯಾಗ್ ಅಲವೆನ್ಸ್ ಇರುತ್ತೆ. ಅಂತಂದರೆ ಲಗೇಜ್ ಬ್ಯಾಗ್ ಬಂದುಬಿಟ್ಟು 15 kg ಆಗಿರಬೇಕಾಗುತ್ತೆ. ಸೊ ಹೆಚ್ಚಿಗೆ ಇದ್ದರೆ ಇದಕ್ಕೆ ಎಕ್ಸ್ಟ್ರಾ ಮನಿಯನ್ನು ಕೊಡಬೇಕಾಗುತ್ತೆ. ಹಾಗೂ ಚೇಂಜ್ ಚಾರ್ಜಸ್ ಅಪ್ ಟು INR 2999 ಅಂತ ಇದೆ. ಸೊ ಅಂತಂದರೆ ನಿಮಗೆ ಇಲ್ಲಿ ಡೇಟ್ ಚೇಂಜ್ ಮಾಡಬೇಕಿದ್ರೆ 3000 ಪೇ ಮಾಡಬೇಕಾಗುತ್ತೆ ಅಬ್ಸಲ್ಯೂಟ್ಲಿ. ಸೊ ಕ್ಯಾನ್ಸಲೇಷನ್ ಚಾರ್ಜಸ್, ಟಿಕೆಟ್ ಕ್ಯಾನ್ಸಲೇಷನ್ ಚಾರ್ಜಸ್ ಬಂದುಬಿಟ್ಟು 4279 ರುಪೀಸ್ ಅಂತ ಇದೆ. ಸೊ ಇದು ನಮ್ಮ ಟಿಕೆಟ್ಗಿಂತ ಹೆಚ್ಚಿಗೆ ಬೆಲೆ ಆಗಿಬಿಡುತ್ತೆ. ಸೊ ಕ್ಯಾನ್ಸಲ್ ಮಾಡಬೇಕಂದ್ರೆ ನೀವು ಹೆಚ್ಚಿಗೆ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಸೊ ನಂತರದಲ್ಲಿ ಈ ಒಂದು ಆಫರ್ನ ನೋಡೋಣ ಬನ್ನಿ, ಫ್ಲೆಕ್ಸಿ ಪ್ಲಸ್ ಪೇರ್. ಸೊ ಇದರಲ್ಲಿ ನಿಮಗೆ 7 kg ಬ್ಯಾಗ್ ಅಲವೆನ್ಸ್, 15 kg ಲಗೇಜ್ ಬ್ಯಾಗ್ ಹಾಗೂ ಡೇಟ್ ಚೇಂಜ್ ಚಾರ್ಜಸ್ ಅಪ್ ಟು 999 ರುಪೀಸ್ ಇದೆ. ಕ್ಯಾನ್ಸಲೇಷನ್ ಚಾರ್ಜಸ್ 3209 ರುಪೀಸ್ ಇದೆ. ಹಾಗೂ ಪ್ರೀ ಮೀಲ್ ಸಿಗ್ತಾಯಿದೆ. ಹಾಗೂ ಪ್ರೀ ಸ್ಟ್ಯಾಂಡರ್ಡ್ ಸೀಟನ್ನು ನಿಮಗೆ ಬೇಕಾದ ಸೀಟನ್ನು ಇದರಲ್ಲಿ ನೀವೇ ಆಯ್ಕೆ ಮಾಡಬಹುದಾಗಿದೆ. ಹಾಗೂ ಇದರಲ್ಲಿ 4969 ಅಂತ ಇರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಹೆವಿ ಇರುತ್ತೆ. ಸೊ 7 kg ಕ್ಯಾಬಿನ್ ಬ್ಯಾಗ್ ಹಾಗೂ 20 kg 5 kg ಹೆಚ್ಚಿಗೆ ಲಗೇಜ್ ಬ್ಯಾಗನ್ನು ತೊಗೊಂಡು ಹೋಗ್ಬೋದು. ಹಾಗೂ ಡೇಟ್ ಚೇಂಜಸ್ ಚಾರ್ಜಸ್ ಅಪ್ ಟು 249 ರುಪೀಸ್ ಇರುತ್ತೆ. ಸೊ ಒಳ್ಳೆಯದು ಅಂತ ಹೇಳ್ಬೋದು. ಕ್ಯಾನ್ಸಲೇಷನ್ ಚಾರ್ಜಸ್ ಅಪ್ ಟು 1069 ರುಪೀಸ್ ಇರುತ್ತೆ. ಪ್ರೀಮಿಯಮ್ ಮತ್ತು 3XL ಸೀಟ್ ಅಂತ ಇರುತ್ತೆ. XL ಸೀಟ್ ಅಂತಂದರೆ ನಿಮಗೆ ಫ್ಲೈಟಲ್ಲಿ XL ಸೀಟ್ ಅಂತಂದರೆ ಆರಾಮಾಗಿ ಕೂತ್ಕೊಳ್ಬೋದಾಗಿದೆ. ಕಾಲೆಲ್ಲ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಆರಾಮಾಗಿರುತ್ತೆ. ಸೊ
ಬೆಟರ್ ಅಂತ ಹೇಳ್ಬೋದು. ಈ ಒಂದು ಆಪ್ಷನ್ ಬೆಟರ್ ಅಂತ ಹೇಳ್ಬೋದು. 3709 rupees. ಸೊ ಇದನ್ನು ಸೆಲೆಕ್ಟ್ ಮಾಡಿ ನಂತರ ಫಾರ್ ಜಸ್ಟ್ 1260 ಗೆಟ್ ಬೆನಿಫಿಟ್ಸ್ ಅಪ್ ಟು 7650 ಇದೆಲ್ಲ ಇನ್ಸೂರೆನ್ಸ್ ಆಗಿರುತ್ತೆ. ಸೊ ಇವೆಲ್ಲ ಬೇಡ. ಸೊ ನಂತರದಲ್ಲಿ ನೆಕ್ಸ್ಟ್ ಅಂತ ಕೊಟ್ಬಿಟ್ಟು ಸೊ ನಿಮ್ದು ಇಲ್ಲಿ ಜೆಂಡರನ್ನು ಆಯ್ಕೆ ಮಾಡಬೇಕಾಗುತ್ತೆ. ಸೊ ನಿಮ್ದು ಯಾವ ಜೆಂಡರ್ ನೋಡಿ ಅದನ್ನು ಹಾಕಬೇಕು. ನಾನಿಲ್ಲಿ ಮೇಲ್ ಅಂತ ಹಾಕ್ತಿದ್ದೇನೆ. ಸೊ ಫಸ್ಟ್ ಆ್ಯಂಡ್ ಮಿಡಲ್ ನೇಮ್ ಅಂತ ಹಾಕಬೇಕಾಗುತ್ತೆ. ಸೊ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಸೊ ಯೂಸ್ ಮೈ ಪ್ಯಾಸೆಂಜರ್ ಡೀಟೇಲ್ಸ್ ಮ್ಯಾಂಡೇಟರಿ. ಓಕೆ, ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಸೊ ನಂತರದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿದ ಮೇಲೆ ಸೊ ಇಲ್ಲಿ ನಿಮ್ಮ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಹಾಗೆ ನಿಮ್ಮ ಜಿಮೇಲ್ ಐ ಡಿಯನ್ನು ಎಂಟ್ರಿ ಮಾಡಿಬಿಟ್ಟು ಸೊ ಈ 3 ಬ್ಲಾಕನ್ನು ಟಿಕ್ ಮಾಡಬೇಕಾಗುತ್ತೆ. ಸೊ ಟಿಕ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ಇದು ಕೊನೆಯ ಬ್ಲಾಕ್ ಬಂದುಬಿಟ್ಟು ನಿಮಗೆ ಟಿಕ್ ಮಾಡಿದರೆ ನಿಮಗೆ ವಾಟ್ಸಪ್ಪಲ್ಲಿ ಅಪ್ಡೇಟ್ಸನ್ನು ಕೊಡ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ ಊಟಕ್ಕೆ ಏನು ಅಂತ ಕೇಳ್ತಾಯಿದೆ. ಸೊ ನೀವಿಲ್ಲಿ ನಾನ್ ವೆಜ್ ಆದರೆ ನಾನ್ ವೆಜ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಏನು ಬೇಕಂತ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಕಂಡೀಷನ್ನ ಆಯ್ಕೆ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಹಾಗೂ ಇಲ್ಲಿ ನಿಮಗೆ ಸೀಟ್ ಸೆಲೆಕ್ಷನ್ ಇರುತ್ತೆ. ಸೊ ನೀವಿಲ್ಲಿ ಸೀಟ್ ಯಾವ್ದು ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಬೋದು. ಇದು ನಮ್ಮ ಫ್ಲೈಟ್ನ ಮುಂಭಾಗ ಹಾಗೂ ಹೀಗೆ ಹೋಗ್ತಾ ಹೋದಂತೆ ಇಲ್ಲಿ ನಿಮಗೆ ಹಿಂಭಾಗ ಸಿಗುತ್ತೆ. ಸೊ ನಿಮಗೆ ಯಾವ್ದು ಬೇಕಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎ ಮತ್ತು ಎಫ್ ಸೀಟ್ಗಳು ವಿಂಡೋ ಸೈಡ್ ಸೀಟ್ಗಳಾಗಿರುತ್ತೆ. ಸೊ ಇಲ್ಲಿ 18A ಸೆಲೆಕ್ಟ್ ಮಾಡಿಬಿಟ್ಟು ಈ ಒಂದು ಎರೋವನ್ನು ಟಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಕೊಟ್ಬಿಟ್ಟು ನಾವಿಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. UPI ಇದ್ದರೆ UPI ಇಂದ ಪೇಮೆಂಟ್ ಮಾಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು UPI, ಗೂಗಲ್ ಪೇ, ಕಾರ್ಡ್ಸ್, ನೆಟ್ ಬ್ಯಾಂಕಿಂಗ್, ಪೇ ವ್ಯಾಲೆಟ್ ಎಲ್ಲ ಇದೆ. ಸೊ ನೀವಿಲ್ಲಿ ಫೋನ್ಪೇ ಇದ್ದರೆ ಫೋನ್ಪೇ ಒಳ್ಳೇದಂತ ಅನಿಸುತ್ತೆ. ಸೊ ಫೋನ್ಪೇ ಅಂತ ಹಾಕ್ಬಿಟ್ಟು UPI ID-ಯನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಫೋನ್ಪೇಗೆ ಕ್ಲಿಕ್ ಮಾಡಿ ಪೇ ಅಂತ ಕೊಡಬೇಕಾಗುತ್ತೆ. ಸೊ ರೀಡೈರೆಕ್ಟಿಂಗ್ ಆದ ನಂತರದಲ್ಲಿ ಸೊ ಇಲ್ಲಿ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಅಷ್ಟರೊಳಗಡೆ ನಿಮ್ಮ ಫೋನ್ಪೇಗೆ ಒಂದು ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಪೇ ಮಾಡಿದರೆ ಸೊ ನಿಮ್ಮ ಟಿಕೆಟ್ ಬುಕ್ಕಿಂಗ್ ಆಗಿರುತ್ತೆ. ಸೊ ನಂತರ ನಿಮಗೆ ಇಂಡಿಗೋ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ರೀತಿಯಾದ ಒಂದು ಟಿಕೆಟ್ ಸಿಗುತ್ತೆ. ಸೊ ಇದು ನನ್ನ ಬೇರೆ ಟಿಕೆಟ್. ಸೊ ಇದು 6 ಪೇಜ್ PDF ಇರುತ್ತೆ. ಸೊ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ಹಾಗೂ ಇಷ್ಟೇ ಅಲ್ಲ, ವೆಬ್ ಚೆಕ್-ಇನ್ ಸಹ ಮಾಡಬೇಕಿರುತ್ತೆ. ಸೊ ಅದೇನಂತ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಯಾಕಂತಂದರೆ ಈ ಒಂದು ವಿಡಿಯೋ ತುಂಬ ಲೆಂತ್ ಆಗಿದೆ. ಸೊ ಇನ್ನೊಂದು ವಿಡಿಯೋದಲ್ಲಿ ವೆಬ್ ಚೆಕ್-ಇನ್ ಹೇಗೆ ಮಾಡೋದು, ಅದರ ಉಪಯೋಗ ಏನು ಎಲ್ಲ ತಿಳಿಸ್ಕೊಡ್ತೇನೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.